ಹಾಯ್ ವೀಕ್ಷಕರೇ, ಇದು ಯಾವ ಪ್ಲೇಸ್ ಗೊತ್ತಾಯ್ತಾ? ಎಕ್ಸಾಕ್ಟ್ಲಿ ಮಣಿಪಾಲ್ ಗ್ರೀನ್ಸ್. ಇಲ್ಲಿ MIC ಅಂದರೆ ಮಣಿಪಾಲ್ ಇನ್ಸ್ಟಿಟ್ಯೂಟ್ ಆಫ್ ಕಮ್ಯುನಿಕೇಷನ್, ಇಲ್ಲಿಯ ಮಕ್ಕಳು ಒಂದು ದೊಡ್ಡ ಇವೆಂಟನ್ನು ಅರೇಂಜ್ ಮಾಡಿದರು. ಅದರ ಬಗ್ಗೆ ಈ ವಿಡಿಯೋ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಮ್ಯಾ ಕಾಮತ್. ತುಂಬ ದಿನ ಆದಮೇಲೆ ನಾನೊಂದು ಪುನಃ ಇನ್ನೊಂದು ವಿಡಿಯೋ ಮಾಡ್ತಾ ಇದ್ದೇನೆ. ಅದಕ್ಕಿಂತ ಮೊದಲು ಬಾರಸಂತೆಗೆ ಹೋಗೋಣ ಬಾ, ಸಿನಿಮಾ ಟೆಂಟಲ್ಲಿ ಕೂರೋಣ ಬಾ. ಹೌದು ವೀಕ್ಷಕರೇ, ನಾನಿವತ್ತು ಬಂದಿದ್ದೇನೆ ಮಣಿಪಾಲಲ್ಲಿ ನಡೀತಿರುವಂಥ ನಮ್ಮ ಸಂತೆಗೆ. ಈ ನಮ್ಮ ಸಂತೆಯಲ್ಲಿ ಏನೆಲ್ಲ ಸ್ಟಾಲ್ಸ್ ಇವೆ, ಇಲ್ಲಿ ಏನೆಲ್ಲ ಆ್ಯಕ್ಟಿವಿಟೀಸ್ ಹಮ್ಮಿಕೊಂಡಿದ್ದಾರೆ ಅಂತ ನೋಡುವ. ಅದಕ್ಕಿಂತ ಮೊದಲು ನಾನು ನಿಮಗೆ ಓವರ್ ಆಲ್ ವ್ಯೂವನ್ನು ನಿಮಗೆ ತೋರಿಸ್ತೇನೆ, ಬನ್ನಿ. ಸೊ ಎಂಟರ್ ಆಗುವಾಗಲೇ ಒಂದು ದೊಡ್ಡ ಬೋರ್ಡ್ ಇತ್ತು, ನಮ್ಮ ಸಂತೆ ಅಂತ. ಓದುವಾಗಲೇ ತುಂಬ ಖುಷಿ ಆಯಿತು, ಏನಪ್ಪ ಈ ಮಕ್ಕಳು ನಮ್ಮ ಸಂತೆ ಅಂತ ಕನ್ನಡದಲ್ಲಿ ಹೆಸರಿಟ್ಟಿದ್ದಾರೆ ಅಂತ. ಸೊ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಒಳಗಡೆ ಹೋದೆ. ಓವರ್ ಆಲ್ ವ್ಯೂ ನೋಡ್ತಾ ಇದ್ರೆ ಎಷ್ಟು ದೊಡ್ಡ ಈವೆಂಟಪ್ಪ ಇದು ಅಂತ ಅನಿಸ್ತು. ಲೆಫ್ಟ್ ಸೈಡಲ್ಲಿ ರಿಜಿಸ್ಟ್ರೇಷನ್ ಕೌಂಟರ್ ಇತ್ತು. ಏನಂತ ಹೇಳಿದರೆ, ಅಲ್ಲಿ ಬಂದವರು ಪ್ರತಿಯೊಬ್ಬರು ಕೈಗೆ ಒಂದು ಸೀಲ್ ಹಾಕಿಸ್ಕೋಬೇಕು, ವಿ ಆರ್ ಇನ್ ಅಂತ. ಸೊ ಹೋಗ್ತಾ ಹೋಗ್ತಾ ಅಲ್ಲಿ ಫಸ್ಟಿಗೆ ನೋಡಿರೋದು ಹೂಚಟ್ಟಿಗಳು. ವಾವ್, ಎಷ್ಟು ಚೆಂದ ಇತ್ತು ಹೇಳಿದರೆ ಏನು ಬೈ ಮಾಡಲಿಕ್ಕಾಗಲಿಲ್ಲ. ಆದರೂ ಅದನ್ನು ನೋಡ್ತಾ ವಿಡಿಯೋ ಮಾಡ್ತಾ ಅಲ್ಲಿ ಬರುವ ಜನಗಳು ಏನೆಲ್ಲ ತಗೊಳ್ತಾರೆ ಅಂತ ನೋಡೋದೊಂದು ದೊಡ್ಡ ಖುಷಿಯಾಗಿತ್ತು. ಸೊ ಅಲ್ಲಿ ನೋಡಿ ಕ್ಲೇ ವರ್ಕ್, ಸೊ ಕ್ಲೇ ಮೇಕಿಂಗ್, ಕ್ಲೇಯಲ್ಲಿ ಆರ್ಟ್ ಮಾಡುವಂಥದ್ದು. ಸೊ ಅಲ್ಲಿ ಮಡಿಕೆಗಳು, ಪಾಟ್ರಿ ಇದೆಲ್ಲ ಮಾಡ್ತಾ ಇದ್ರು. ಅದನ್ನು ನೋಡೋದು ಭಾರಿ ಚೆಂದ. ಆದರೂ ತುಂಬ ಕಷ್ಟದ ಕೆಲಸ ಅಂತ ಗೊತ್ತಾಯಿತು. ಇಟ್ಸ್ ನಾಟ್ ದ್ಯಾಟ್ ಈಸಿ. ಸೊ ಎಲ್ಲಿಯಪ್ಪ ಇದು, ಯಾರು ಮಾಡ್ತಿರೋದು ಅಂತ ನೋಡುವಾಗ ಅಲ್ಲಿ ಬೋರ್ಡ್ ಇತ್ತು. ಸೊ ಪೆರಡೂರಲ್ಲೇ ಕುಂಬಾರರ ಗುಡಿ ಕೈಗಾರಿಕಾ ಸಹಕಾರ ಸಂಘ ಇವರು ಇದನ್ನು ಇಲ್ಲಿ ಹಮ್ಮಿಕೊಂಡಿದ್ರು. ವಾವ್, ವೆರಿ ನೈಸ್. ಇದರಲ್ಲಿ ಒಂದು ಹೋಮ್ ಇಂಡಸ್ಟ್ರಿ ಥರ ಸಹ ಮಾಡ್ಕೊಂಡಿದ್ರು ಅವರು. ಸೊ ಮುಂದೆ ಹೋಗ್ತಾ ಹೋಗ್ತಾ ಸ್ಯಾರಿ ಸ್ಟಾಲ್ಸ್ ಅಂತೂ ಸಿಕ್ಕಾಪಟ್ಟೆ ಇತ್ತು. ಹ್ಯಾಂಡ್ಲೂಮ್ ಸ್ಯಾರೀಸ್. ನಂಗೊಂಥರ ಸ್ಯಾರಿ ಕ್ರೇಜ್ ಇತ್ತು, ಬಟ್ ಪರ್ಚೇಸ್ ಮಾಡಲಿಕ್ಕೆ ಆಗಲಿಲ್ಲ. ನೋಡಿ, ನೀವು ನೋಡ್ತಿದ್ರೆ ಎಷ್ಟು ದೊಡ್ಡ ಈವೆಂಟ್, ಎಷ್ಟು ದೊಡ್ಡ ಸ್ಟಾಲ್ಸ್ ಹಾಕಿದ್ದಾರೆ. ವೆರಿ ನೀಟ್, ವೆಲ್ ಆರ್ಗನೈಸ್ಡ್. ಎಷ್ಟಾದರೂ ಮಕ್ಕಳು ಮಾಡಿರೋದಲ್ವಾ. ಈ ಸ್ಟೂಡೆಂಟ್ಸ್ ಹೇಗಂತ ಹೇಳಿದರೆ ಎಲ್ಲವನ್ನು ಡಿಸಿಪ್ಲಿನ್ಡಾಗಿ ಮಾಡ್ತಾರೆ. ಸೊ ನೋಡಿ, ವೆರೈಟಿ ಆಫ್ ಸ್ಟಾಲ್ಸ್ ಇತ್ತು. ಅಲ್ಲೊಬ್ರು ನನ್ನ ಫ್ರೆಂಡ್ ಇದ್ದರು, ಅಕ್ಷತಾ ಅಂತ. ಅವರ ಒಂದು ಸ್ಟಾಲ್ ಹಾಕಿದ್ರು. ಸೊ ಅವ್ರು ಮಾತಾಡಲಿಕ್ಕೆ ರೆಡಿ ಇರಲಿಲ್ಲ, ಆದರೂ ಎಲ್ಲ ಶೂಟ್ ಎಲ್ಲ ಮಾಡಿ ಮತ್ತೆ ಬರ್ತೇನೆ ಮಾತಾಡಲಿಕ್ಕೆ ಅಂತ ಹೇಳಿದೆ. ವೆರಿ ನೈಸ್, ಎಲ್ಲ ಹ್ಯಾಂಡ್ಮೇಡ್ ಐಟಮ್ಸ್ ಇದು. ಸೊ ಅವರ ಡಿಸ್ಕ್ರಿಪ್ಷನ್, ಐ ಮೀನ್ ಎಲ್ಲಿ ಶಾಪ್, ಸಪೋಸ್ ಯಾರಿಗಾದರೂ ನಿಮಗೆ ಆರ್ಡರ್ಸ್ ಬೇಕಾದರೆ ಎಲ್ಲ ಕಸ್ಟಮೈಸ್ಡ್ ಆರ್ಡರ್ಸ್. ಹೆಚ್ಚಿನವರು ಇಲ್ಲಿ ಸ್ಟಾಲ್ಸ್ ಯಾರು ಹಾಕಿದ್ದಾರೆ ಎಲ್ಲ ಆರ್ಡರ್ಸ್ ತಗೊಂಡು ನಿಮ್ಮ ಮನೆಗಳಿಗೆ ಅವ್ರು ತಲುಪಿಸ್ತಾರೆ ಅಂತ ಹೇಳಿದರು. ಅಂದರೆ ಅವರದು ಸೆಪರೇಟಾಗಿ ಶಾಪ್ಸ್ ಅಂತ ಎಲ್ಲ ಆನ್ಲೈನ್, ಡಿಜಿಟಲ್ ದುನಿಯಾ ಅಲ್ವಾ ವೀಕ್ಷಕರೇ. ಸೊ ತುಂಬ ಖುಷಿ ಆಗ್ತಿತ್ತು ಇದೆಲ್ಲ ನೋಡ್ತಿರ್ಬೇಕಾದ್ರೆ. ಮುಂದೆ ಹೋದೆ. ಮುಂದೆ ಹೋಗ್ತಾ ಹೋಗ್ತಾ ಯಾರನ್ನು ಮಾತಾಡ್ಸೋದು ಗೊತ್ತಿಲ್ಲ ಅಲ್ವಾ, ಯಾರು ಮಾತಾಡ್ತಾರೆ ಯಾರು ಮಾತಾಡೋದಿಲ್ಲ ಅಂತ ಕೆಲವರಿಗೆ ತುಂಬ ಮುಜುಗರ ಇರುತ್ತೆ. ಬಟ್ ಇದು ಥರ್ಡ್ ಡೇ ನಾನು ಬಂದಿದ್ದರಿಂದ ಅಷ್ಟೇನು ರಶ್ ಇರಲಿಲ್ಲ, ಫುಲ್ ಖಾಲಿ ಖಾಲಿ ಇತ್ತು. ಮತ್ತು ಮಧ್ಯಾಹ್ನದ ಹೊತ್ತಿಗೆ ಬಂದಿದ್ದೆ. ಎಲ್ಲ ಕೇಳ್ತಿರ್ಬೇಕಾದ್ರೆ ತುಂಬ ಐಟಮ್ಸ್ ಸೋಲ್ಡ್ ಔಟ್ ಆಗಿದೆ ಮೇಡಮ್, ತುಂಬ ಜನ ಬಂದಿದ್ದರು, ಇದು ಲಾಸ್ಟ್ ಡೇ, ಟುಡೇ ವಿ ಆರ್ ಪ್ಯಾಕಿಂಗ್ ಅಪ್ ಅಂತೆಲ್ಲ ಹೇಳಿದರು. ಹಾಗೆ ನೋಡ್ತಾ ಒಂದು ಹ್ಯಾಂಡ್ಮೇಡ್ ಜ್ಯುವೆಲರಿ ಶಾಪ್ ಹತ್ತಿರ ಹೋಗಿ ನಿಂತೆ. ತುಂಬ ಜನ ಇದ್ದರು ಅಲ್ಲಿ, ತುಂಬ ಬಾರ್ಗೇನೆಲ್ಲ ಮಾಡ್ತಾಯಿದ್ರು. ತುಂಬ ಚಂದದ ನೆಕ್ಲೆಸಸ್ ಮತ್ತು ಬ್ಯಾಂಗಲ್ಸ್, ಇಯರಿಂಗ್ಸ್ ಎಲ್ಲ ಇತ್ತು. ನಾನು ಪ್ರಮೀಳಾ ಅಂತ, ಉಡುಪಿಯಿಂದ ಬಂದಿದ್ದೇನೆ. ನಾನು ಮೊದಲ ಬಾರಿಗೆ ಈ ನಮ್ಮ ಸಂತೆ ಮಣಿಪಾಲದಲ್ಲಿ ಆಗ್ತಿರದಿರುವ ನಮ್ಮ ಸಂತೆ ಒಂದು ಇವೆಂಟಿಗೆ ಮೊದಲ ಸಾರಿ ಬಂದಿದ್ದೇನೆ. ನಂದು ಇದು ಹ್ಯಾಂಡ್ಮೇಡ್ ಜ್ಯುವೆಲ್ರಿ ಸ್ಟಾಲ್ ನಾನು ಇಲ್ಲಿಟ್ಟಿದ್ದೇನೆ. ಅದರದ್ದು ಬ್ರ್ಯಾಂಡ್ ನೇಮು ಪರಿ ಆನ್ಲೈನ್. ನಂದು ವೆಬ್ಸೈಟೂ ಇದೆ, www.parianline.store. ಇದು ಜ್ಯುವೆಲ್ರಿ ಎಲ್ಲ ನಾವೇ ಮಾಡಿರೋದು, ಹ್ಯಾಂಡ್ಮೇಡ್ ಜ್ಯುವೆಲ್ರಿ. ಇದರಲ್ಲಿ ಯಾವುದು ನಾವು ಹೊರಗಡೆಯಿಂದ ಮ್ಯಾನುಫ್ಯಾಕ್ಚರಿಂದ ಇದು ಮಾಡಲ್ಲ, ಎಲ್ಲ ನಾವೇ ಹ್ಯಾಂಡ್ಮೇಡ್ ಮನೆಯಲ್ಲಿ ಕೂತ್ಕೊಂಡು ನಾವೇ ಮಾಡಿರೋದು. ನಾವು 4-5 ಜನ ಫ್ರೆಂಡ್ಸ್ ಇದ್ದೇವೆ, ಎಲ್ಲ ಸೇರಿಬಿಟ್ಟು ಸ್ಟಾಲ್ ಹಾಕಿರೋದು ಇದು. ರೆಸ್ಪಾನ್ಸ್ ಫಸ್ಟ್ ದಿವಸ ಸ್ವಲ್ಪ ಕಮ್ಮಿ ಇತ್ತು, ಆಮೇಲೆ ಈಗ ಸೆಕೆಂಡ್ ಡೇ ಥರ್ಡ್ ಡೇ ಸ್ವಲ್ಪ ಪರವಾಗಿಲ್ಲ. ಈವ್ನಿಂಗ್ ಸ್ವಲ್ಪ ಬರ್ತಾ ಇದೆ, ಕ್ರೌಡ್ ಇದೆ, ರಶ್ ಇದೆ, ಪರವಾಗಿಲ್ಲ, ಚೆನ್ನಾಗಿದೆ. ನಂದು www.parianline.store ಆ ವೆಬ್ಸೈಟಿಗೆ ಹೋದರೆ ಅಲ್ಲಿ ಎಲ್ಲ ಕಲೆಕ್ಷನ್ ನೋಡ್ಬೋದು. ಹೌದು, ನಂದು ಇನ್ಸ್ಟಾ ಐಡಿನೂ ಇದೆ, pari_online 2023 ಇನ್ಸ್ಟಾ. ಅದರಲ್ಲಿ ನಿಮಗೆ ಟ್ಯುಟೋರಿಯಲ್ಸ್
ಎಲ್ಲ ನಂದು ಹೊಸ ಕಲೆಕ್ಷನ್ ಏನಾರು ಅಪ್ಡೇಟ್ಸ್ ಬೇಕಿದ್ರೆ ಅಲ್ಲಿ ಹೋಗಿ ವಿಸಿಟ್ ಮಾಡ್ಬೋದು. ನಮಸ್ತೆ, ನನ್ನ ಹೆಸರು ಅನುಷಾ ಅಂತ ಹೇಳಿ. ಇದೆಲ್ಲ ಲಿಪ್ಪನ್ ಆರ್ಟ್ ಪ್ರಾಡಕ್ಟ್ಸ್. ಈಗ ನೀವು ನೋಡ್ಬೋದು, ವಾಲ್ ಹ್ಯಾಂಗಿಂಗ್ಸ್ ಇದೆ, ವಾಲ್ ಕ್ಲಾಕ್ ಇದೆ, ತೋರಣ ಇದೆ, ಮತ್ತು ಇದೆಲ್ಲ ವಾಲ್ ಹ್ಯಾಂಗಿಂಗ್ಸ್. ಇದೆರಡು ಟ್ರೇ, ಲಿಪ್ಪನ್ ಆರ್ಟ್ ಟ್ರೇ, ಮತ್ತು ಇದು ಡ್ರೀಮ್ ಕ್ಯಾಚರ್ ಇದೆ, ಫೋಟೋ ಫ್ರೇಮ್ ಇದೆ. ಹೆಚ್ಚಿಂದೆಲ್ಲ ಪ್ರಾಡಕ್ಟ್ಸ್ ಖಾಲಿಯಾಗಿದೆ. ಇವತ್ತು ಲಾಸ್ಟ್ ಡೇ. ಪ್ರೈಸಸ್ ರೀಸನೇಬಲ್ ಇದೆ, ಕಸ್ಟಮೈಸೇಷನ್ ಕೂಡ ಅವೈಲೇಬಲ್ ಇದೆ, ಮತ್ತು ನಾನು ಬಲ್ಕ್ ಆರ್ಡರ್ಸ್ ಕೂಡ ತಗೊಳ್ತೇನೆ. ನೋಡಿ, ಇದು ಕಸ್ಟಮೈಸ್ ಪ್ರಾಡಕ್ಟ್. ಇದು ನಿನ್ನೆ ಸೇಲ್ ಆಗಿದೆ. ಈಗ ನಿಮಗೆ ಬೇಕಾದರೆ ನೆಕ್ಸ್ಟ್ ನನಗೀಗ ಆರ್ಡರ್ ಬಂದಿರೋದ್ರಲ್ಲಿ 25 ಫ್ರಿಡ್ಜ್ ಮ್ಯಾಗ್ನೆಟ್ಸ್ ಮಾಡಬೇಕಂತ ಈ ಥರದ ಆರ್ಡರ್ ಬಂದಿದೆ. ಆ್ಯಕ್ಚುಲಿ ಇದು ವಾಲ್ ಹ್ಯಾಂಗಿಂಗ್, ಮತ್ತು ಇದನ್ನು ಇಟ್ಕೊಂಡು ಬೇಸಾಗಿ ಇಟ್ಕೊಂಡು ನಾನು ಮಾಡಿದ್ದು. ಇದು ಫಸ್ಟ್ ಪ್ರಾಡಕ್ಟ್ ನಂದು. ಒಬ್ಬರು ಅವರ ಯಕ್ಷಗಾನ ಆರ್ಟಿಸ್ಟ್ ಅಂಕಲ್ಗೆ ಗಿಫ್ಟ್ ಕೊಡಲಿಕ್ಕೆ ಅಂತ ಹೇಳಿ ಮಾಡಿಸಿದ್ದು ಕಸ್ಟಮೈಸೇಷನ್. ಹಾಗೆ ವೆರೈಟಿ ಆಫ್ ಪ್ರಾಡಕ್ಟ್ಸ್ ನಿಮಗೆ ಕಸ್ಟಮೈಸ್ ಇದೆ. ಈಗ ತೋರಣಲ್ಲಿ ಕೆಲವರಿಗೆ ಲೋಟಸ್, ಕೆಲವರಿಗೆ ಲಕ್ಷ್ಮೀ ಪಾದ, ಇಲ್ಲಾಂದರೆ ಲಕ್ಷ್ಮಿ, ಗಣೇಶ್, ಆ ಥರ ಯಾವುದಾದ್ರೂ ವೆರೈಟಿ ಬೇಕಿದ್ರೂ ಕಸ್ಟಮೈಸೇಷನ್ ಅವೈಲೇಬಲ್ ಇದೆ. ನಮ್ಮ ಸಂತೆ ಇವತ್ತು ಲಾಸ್ಟ್ ಡೇ, ಹಾಗಾಗಿ ಬೇಗ ವಿಸಿಟ್ ಮಾಡಿ. 9 o'clock ಒಳಗೆ ಎಲ್ಲ ರೀಸನೇಬಲ್ ಪ್ರೈಸಸಲ್ಲಿದೆ. ಇದು ನನ್ನ ಕಾಂಟ್ಯಾಕ್ಟ್ ನಂಬರು. ಎನಿ ಟೈಮ್ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ವಿದಿನ್ ಉಡುಪಿ ಶಿಪ್ಪಿಂಗ್ ಚಾರ್ಜಸ್ ಇಲ್ಲ, ಕಸ್ಟಮೈಸೇಷನ್ ಅವೈಲೇಬಲ್ ಇದೆ, ಮತ್ತು ನಾನು ಬಲ್ಕ್ ಆರ್ಡರ್ಸ್ ಕೂಡ ತಗೊಳ್ತೇನೆ. ಥ್ಯಾಂಕ್ ಯು. ನಮಸ್ತೆ, ನನ್ನ ಹೆಸರು ಗೀತಾ ಭಟ್ ಅಂತ. ನಾನು ಮಂಡಲ ಆರ್ಟಿಸ್ಟು. ನಾನು 8 ವರ್ಷದಿಂದ ಮಂಡಲ ಆರ್ಟನ್ನು ಮಾಡ್ತಾ ಇದ್ದೀನಿ. ಇವಾಗ ಮೊದಲು ಹಾಬಿಯಾಗಿ ಶುರು ಮಾಡಿದ್ದು, ಇವಾಗ 2 ವರ್ಷದಿಂದ ಆರ್ಡರ್ಸ್ ತಗೊಂಡು ಕಸ್ಟಮೈಸ್ ಮಾಡಿಕೊಡ್ತಾ ಇದ್ದೀನಿ. ಅಂದರೆ ಸೈಜ್ ಇರ್ಬೋದು, ಕಲರ್ ಕಾಂಬಿನೇಷನ್ ಇರ್ಬೋದು, ಥೀಮ್ ಇರ್ಬೋದು, ಅಥವಾ ಯಾವುದೇ ಫಂಕ್ಷನಿಗೆ ಅಕಾರ್ಡಿಂಗ್ ಟು ಇದಕ್ಕೆ ಒಕೇಶನಿಗೆ ನಾನು ಆರ್ಡರ್ಸ್ ತಗೊಂಡು ಕಸ್ಟಮೈಸ್ ಮಾಡಿಕೊಡ್ತೇನೆ. ಸೊ ನನ್ನ ಹತ್ರ ಕೀ ಚೈನ್ಸ್ ಇದೆ, ಬುಕ್ ಮಾರ್ಕ್ಸ್ ಇದೆ, ಟೀ ಲೈಟ್ ಹೋಲ್ಡರ್ ಇದೆ, ಮತ್ತು ವಾಲ್ ಪೇಂಟಿಂಗ್ಸ್ ಇದೆ, ಇಯರ್ ರಿಂಗ್ಸ್ ಇದೆ, ಪೆಂಡೆಂಟ್ಸ್ ಇದೆ, ಪೆಂಡೆಂಟ್ ಸೆಟ್ಗಳಿದೆ, ಫೋಟೋ ಫ್ರೇಮ್ಗಳಿದೆ. ಯಾವುದೇ ಥರದ ವಸ್ತು ಬೇಕಿದ್ದರೂ ಅದರಲ್ಲಿ ಮಾಡಿಕೊಡ್ತೇನೆ. ಫ್ರಿಡ್ಜ್ ಮ್ಯಾಗ್ನೆಟ್ಸ್ ಇದೆ, ಡ್ರೀಮ್ ಕ್ಯಾಚರ್ಸ್ ಇದೆ. ದಿನಬಳಕೆಯಲ್ಲಿ ನಮ್ಗೆ ಬೇಕಾಗಿರೋ ಯಾವುದೇ ಐಟಮ್ ಇದ್ದರೂ ಸಹ ನಾನು ಅದನ್ನು ಡೆಕೋರೇಟ್ ಮಾಡಿ ರೆಡಿ ಮಾಡಿ ಕೊಡ್ತೇನೆ, ಕಸ್ಟಮೈಸ್ ಮಾಡಿ. ಹಾಂ, ಯಾವುದೇ ರೀತಿಯಲ್ಲಿ ಬೇಕಾದರೂ ಕಸ್ಟಮೈಸೇಷನ್ ಇದೆ. ಕಲರ್ ಕಾಂಬಿನೇಷನ್, ಸೈಜ್, ಶೇಪ್. ಇವಾಗ ಬುದ್ಧ ಇರ್ಬೋದು, ಅಥವಾ ಆದಿಯೋಗಿ ಶಿವ ಇರ್ಬೋದು, ಆ ಥರದ್ದು ಗಣೇಶ ಮಂಡಲ, ಓಂ ಮಂಡಲ, ಯಾವ್ದು ಬೇಕಾದರೂ ನಾನು ಕಸ್ಟಮೈಸ್ ಮಾಡಿಕೊಡ್ತೀನಿ. ಇಲ್ಲ ಮದುವೆ, ಮತ್ತು ನಾನು ಕಾಲ್ ಮಾಡಿದರೆ ನಾನು ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡಿದರೂ ಸಾಕು, ಇಲ್ಲ ಇನ್ಸ್ಟಾಗ್ರಾಮಲ್ಲಿ ಮಾಡಿದರೂ ಸಾಕು. ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ ಹೆಸರು ಗೀತಾಸ್ ಆರ್ಟ್ ಗ್ಯಾಲರಿ ಅಂತಲೇ. ಸೊ ಅದನ್ನು ಸರ್ಚ್ ಮಾಡಿ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರು ಸಹ ನಾನು ಆರ್ಡರ್ಸ್ ತೊಗೊಳ್ತೇನೆ. ಅದೊಂದು ಪೀಸ್ ಮಾಡಲಿಕ್ಕೆ ನನಗೆ 1 ವಾರ ತಗೊಂಡಿದೆ. ಅಂದರೆ ನಾವು ಅದನ್ನು 3-4 ದಿವಸ ಬೇಕು. ಯಾಕೆಂದರೆ ಅದರಲ್ಲೂ ನಾನು ಹೌಸ್ ವೈಫ್ ಆಗಿರೋದ್ರಿಂದ ಎಲ್ಲ ಕೆಲಸಗಳ ಜೊತೆಲಿ ನಾನು ಇದನ್ನು ಮಾಡ್ತೇನೆ. ಸೊ ನನಗೆ ಟೋಟಲ್ ಅದರಲ್ಲಿ ಏನಿಲ್ಲ ಅಂದರೂ ನನಗೊಂದು 25 hours ಹಿಡಿದಿದೆ ಒಂದು ಪೀಸ್ ಕಂಪ್ಲೀಟ್ ಮಾಡಲಿಕ್ಕೆ. ಹಾಂ, ಅದು ಒಂದಕ್ಕೆ 25 hours ಹಿಡಿದಿದೆ. ಸೊ ಅದು ಕಂಪ್ಲೀಟಾಗಿ ಪೇಂಟ್ ಎಲ್ಲ ಒಣಗಿ ಅದು ಕೆಡದೇ ಇರೋ ಹಾಗೆ ವಾರ್ನಿಷ್ ಎಲ್ಲ ಹಾಕಿ ರೆಡಿ ಆಗೋಷ್ಟೊತ್ತಿಗೆ 1 ವಾರ ಬೇಕಾಗುತ್ತೆ. ಅಂದರೆ ಅದು ಆರಾಮಾಗಿ ನಿಮ್ಗೆ ಏನಿಲ್ಲ ಅಂದರೂ ಒಂದು ಮಿನಿಮಮ್ 25 ವರ್ಷ ಬಾಳಿಕೆ ಬರುತ್ತೆ, ಬೇಗ ಹಾಳಾಗಲ್ಲ. ಗಿಫ್ಟ್ ಕೊಡೋಕ್ಕಿರ್ಬೋದು, ಚಿಕ್ಕ ಪುಟ್ಟ ಐಟಮ್ಗಳು, ರಿಟರ್ನ್ ಗಿಫ್ಟಿಗೆ, ಈ ಥರದ್ದೆಲ್ಲ ಬಲ್ಕ್ ಆರ್ಡರ್ಸು ತಗೊಳ್ತಾರೆ. ದೀಪಾವಳಿ ಟೈಮಲ್ಲಿ, ಇಲ್ಲ ಯಾವುದಾದ್ರೂ ಕಾರ್ಪೊರೇಟ್ ಆರ್ಡರ್ಸ್ ಇರ್ಬೋದು, ಯಾವ್ದು ಬೇಕಾದರೂ ನಾನು ತಗೊಂಡು ಮಾಡ್ಕೊಡ್ತೀನಿ. नमस्ते, हांव कविता शेणै म्हणून मेगेले बेबी बॉर्न बेबीचे पुरा नमुन्याच्या उंगान मेगेले आसा. सान चेरडाले म्हळ्यार पुरा नमुन्याच्या उंगाले गुटलाचे दवरन पुरा नमुनस हे मेगेले कारकळा अंतू. हांव सुरवेरी पुरा चेरडू हांगा गिफ्ट दिता आशिल्ली. म्हळ्यार आमगेले फॅमिलीच्यांक अशें पुराय. मागीर हे मेगेले बिजनेस जाले, म्हळ्यार पुरा जाणांक मस्त पुरा खुशी जाले. ताजे नंतर बिजनेस स्टार्ट जालें मेगेलें तशें. कोरोना नंतर हाका नांव घालें. ते दोळटाय ताका नांव नाशिल्लें, नांव घालून मेगेले नांवार स्टार्ट केलें हांवें तशें. ನಾನು ಕವಿತಾ ಶೆಣೈ ಅಂತ. ಇದು ನಂದು ಕವಿತಾಸ್ ಅಂತ ಮನೆಯಲ್ಲೇ ಸ್ಟಿಚ್ ಮಾಡೋದು. ಇದರಲ್ಲಿ ನಾನು ಎಲ್ಲ ಥರದ ಮಕ್ಕಳಿಗೆ ಆಗೋದು ಎಲ್ಲ ನಮ್ಮನೆ ಬಟ್ಟೆಗಳು ನನ್ನ ಹತ್ರ ಸಿಗ್ತದೆ. ಮಕ್ಕಳಿಗೆ ಆಗೋದು ಗೊದ್ದಡಿಯಿಂದ ಹಿಡಿದು ಸಣ್ಣ ಮಕ್ಕಳದು ಜಬ್ಲಾದಿಂದ ಹಿಡಿದು ಎಲ್ಲ ಜಬ್ಲಾದಿಂದ ಹಿಡಿದು ಎಲ್ಲ ಸಿಗ್ತದೆ ನನ್ನ ಹತ್ರ. ಈ ಸಂತೆಗೆ ಬಂದು ನನಗೆ ಭಾರಿ ಖುಷಿಯಾಗಿದೆ. ಭಾರಿ ಒಳ್ಳೆ ಅರೇಂಜ್ ಮಾಡಿದ್ದಾರೆ. ಇದರಲ್ಲಿ ನಮಗೆ ಒಳ್ಳೆ ಸಪೋರ್ಟ್ ಸಿಕ್ಕಿದೆ. ಇದರಲ್ಲಿ ಭಾರಿ ಖುಷಿ, ಒಳ್ಳೆ ರೆಸ್ಪಾನ್ಸ್ ಉಂಟು, ಒಳ್ಳೆಯದಾಗಿದೆ. ಈ ಅಡ್ರೆಸ್ ನಂಬರಿಗೆ ಕಾಂಟ್ಯಾಕ್ಟ್ ಆಗಿ. ಹೌದು, ಕಸ್ಟಮೈಸ್ ಮಾಡಿ ಎಂಬ್ರಾಯ್ಡ್ರಿ ಹಾಕಿ ಪ್ಯಾಚ್ ವರ್ಕ್ ಹಾಕಿ ಎಲ್ಲ ಬೆಲ್ಟ್ ಕೊಡ್ತೇವೆ.
ಪ್ಯೂರ್ ಕಾಟನ್, ಮಲ್ ಕಾಟನ್ ಸರ್. ವಾಷೇಬಲ್, ಮೆಷನ್ ವಾಶ್, ಏನು ತೊಂದರೆ ಇಲ್ಲ. ನನ್ನ ಹೆಸರು ರವಿ ಅಂತ, ರವಿ ಆಚಾರ್. ನಾವು ಕುಂದಾಪುರದಲ್ಲಿ ಇರುವಂಥದ್ದು. ನಾನು ಒಂದು NGOದಲ್ಲಿ ವರ್ಕ್ ಮಾಡ್ತಾ ಇದ್ದೆ, ಶುಭಮ್ NGO ಅಂತ. ಅದೇನು ಪಾರ್ಟ್ ಟೈಮ್ ಆಗಿ ಇದನ್ನು ಮಾಡ್ತಾ ಇರುವಂಥದ್ದು ಶಲ್ಲಿನಿಂದ. ಇದು ಮಾಡ್ಲಿಕ್ಕೆ ಕಾರಣ ನಾವು ಸ್ವಸಹಾಯ ಸಂಘ ಮಾಡೋದ್ರಿಂದ ಅಲ್ಲಿನ ಮಹಿಳೆಯರಿಗೆ ಸಾಲ ಕಟ್ಟಲಿಕ್ಕೆ ಸಮಸ್ಯೆ ಆಗುತ್ತೆ. ಆವಾಗ ನಾವು ಇದನ್ನು ಅವರಿಗೆ ನಾನೇ ಮಾಹಿತಿ ಕೊಟ್ಟವರಿಗೆ ಇದು ಅವ್ರ ಕೈಯಲ್ಲೇ ಮಾಡಿಸಿರುವಂಥ ಪ್ರಾಡಕ್ಟ್ಗಳು. ಈ ಕಸದಿಂದ ರಸನಾಗಿ ಗಲ್ಟೆಯನ್ನು ಎಸೆಯುವಂಥದ್ದು, ಅದನ್ನು ನಾವು ಅದಕ್ಕೆ ಕಲೆ ಕೊಟ್ಟೀಗ ನಾವು ಈ ರೀತಿಯಲ್ಲಿ ಇವತ್ತು ಫಸ್ಟ್ ಈ ಕಡೆ ಸ್ಟಾಲ್ ಇಟ್ಟಿರುವಂಥದ್ದು. ಮತ್ತು ಎಲ್ಲ ಕಡೆಗೆ ಸಮಸ್ಯೆ ಇದ್ದಾಗ ನಾವು ತರಬೇತಿಗೂ ಹೋಗ್ತಾ ಇದ್ದೇವೆ ಈಗ. ಎಲ್ಲ ಗಲ್ಟೆಯಿಂದ ಮಾಡಿರುವಂಥದ್ದು. ಇಲ್ಲ, ತುಂಬ ಸುಲಭ ಇಲ್ಲ. ಇದು ಹಾರ್ಡ್ ಇದೆ, ಮರದಕ್ಕಿಂತ ವುಡ್ಕ್ಕಿಂತ ಹಾರ್ಡ್ ಇದೆ ಈ ಗಲ್ಟೆಯಿಂದ. ಗಲ್ಟೆನ ಈ ಎಣ್ಣೆ ಮಿಲ್ಗಳಲ್ಲಿ ಮತ್ತು ಮದುವೆ ಮನೆಯಲ್ಲಿ ಮತ್ತು ಕೆಲವು ಮನೆಯಲ್ಲಿ ಇದನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಸಂಘದ ಸದಸ್ಯರಿಗೆಲ್ಲ, ಮಹಿಳೆಯರಿಗೆಲ್ಲ ಮಾಹಿತಿ ತರಬೇತಿ ಕೊಡ್ತಾ ಇದ್ದೇವೆ. ಹೌದು, ಕೊಡ್ತಾ ಇದೆ. ಹೌದು ಹೌದು, ಇಲ್ಲಿ ಕುಂದಾಪುರ ಅಲ್ಲಿ ಎಲ್ಲಾದರೂ ತರಬೇತಿ ಇದ್ದರೆ ನಾವು ಕೊಡ್ತೇವೆ, ತರಬೇತಿ ಕೊಡುವ ವ್ಯವಸ್ಥೆ ಮಾಡ್ತೇವೆ. ರೆಸ್ಪಾನ್ಸ್ ಚೆನ್ನಾಗಿದೆ. ಎಲ್ಲ ನೋಡಿದ್ರಲ್ಲ, ಹೊಸ ರೀತಿಯ ಪ್ರಾಡಕ್ಟ್ಗಳೇ ನೋಡಿದ್ರು, ತಗೊಂಡಿದ್ರು. ಹೌದು, ತಗೊಂಡಿದ್ದೆ. ಗಿಫ್ಟ್ ಕೊಡಲಿಕ್ಕೆಲ್ಲ ಒಳ್ಳೆಯದಾಗ್ತದೆ. ಮತ್ತು ಪೆನ್ ಸ್ಟ್ಯಾಂಡ್ಗಳು, ಮೊಬೈಲ್ ಸ್ಟ್ಯಾಂಡ್, ಗಿಫ್ಟ್, ಹೂಗಳು ಎಲ್ಲ ಮಾಡಿದ್ದೀವಿ. ಏನು ಬೇಕಾದ್ರೆ ಎಲ್ಲ. ಗಡಿಯಾರನೂ ಮಾಡಿದ್ದೀವಿ ಅದರಲ್ಲೇ. ಹೌದು, ಅದೆಲ್ಲ ಗಲ್ಟೆ. ವೆರಿ ಕ್ರಿಯೇಟಿವ್ ಸರ್, ವೆರಿ ನೈಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆಕಾಂಕ್ಷ ನನ್ನ ಮಗಳು, ಅವಳು ಮಾಡ್ತಾ ಇರೋದು ಇದನ್ನು. ಹೆಚ್ಚಾಗಿ ನಾವು ಕಸ್ಟಮೈಸ್ಡ್ ಆರ್ಡರ್ಸ್ ತೊಗೊಳ್ಳೋದು ಅವಳ ಹಾಬಿ ಆ್ಯಕ್ಚುಲಿ. ಸೊ ಈಗ ಸ್ಟಾಲ್ ಇಟ್ಟಿರೋದು ಅಷ್ಟೇ. ಈವನ್ ಖಾಲಿ ಬಾಟಲ್ಸ್ ಇದೆ ಅಲ್ಲ, ಅದ್ರ ಮೇಲೆ ಗ್ಲಾಸ್ ಕಲರ್ಸ್, 3D ಔಟ್ಲೈನರ್ ಮತ್ತು ಗ್ಲಾಸ್ ಕಲರ್ಸ್. ಸೊ ಹೆಚ್ಚಾಗಿ ಬರ್ಡೇಗೆ, ಇವೆಂಟ್ಸಿಗೆ, ಮೊಮೆಂಟೋ ಆಗಿ ಕೊಡಲಿಕ್ಕೆ ಹೆಚ್ಚಾಗಿ ಆರ್ಡರ್ಸ್ ಬರುತ್ತೆ. ಸೊ ಇನ್ ಬಿಟ್ವೀನ್ ಮಾಡಿದ ಕೆಲವೊಂದು ಮಾತ್ರ ಇಲ್ಲಿ ನಾವು ಎಕ್ಸಿಬಿಷನ್ ಕಮ್ ಸೇಲಿಗೆ ಇಟ್ಟಿರೋದು ಅಷ್ಟೇ. ಇನ್ಸ್ಟಾದಲ್ಲಿದ್ದೇವೆ. ಬಾಟಲ್ ಕಲೆಕ್ಷನ್ ಮಾಡಬೇಕು. ಸಿಗುತ್ತೆ, ಹಾಗೆ ಹೆಚ್ಚಾಗಿ ಹಾಗೆ ಆಗುತ್ತೆ. ಇಲ್ಲಿ ಬಂದ ಜೆಂಟ್ಸ್ ಫಸ್ಟ್ ನೋಡೋದು ಯಾವ ಬ್ರ್ಯಾಂಡ್ ಅಂತ. ಲೇಡೀಸ್ ಡಿಸೈನ್ ನೋಡ್ತಾರೆ, ಜೆಂಟ್ಸ್ ಬ್ರ್ಯಾಂಡ್ ನೋಡ್ತಾರೆ ಫಸ್ಟ್. ಇನ್ಸ್ಟಾ ಪೇಜ್ ಇದೆ, ಪ್ಲೀಸ್ ಫಾಲೋ ಮಾಡಿ. ಹಾಂ, ಕಸ್ಟಮೈಸ್ಡ್ ಆರ್ಡರ್ಸ್ ತಗೊಳ್ತೇವೆ ಹೆಚ್ಚಾಗಿ ಇವೆಂಟ್ಸಿಗೆಲ್ಲ. ನಮ್ಮ ಸಂತೆ ಚೆನ್ನಾಗಿದೆ, ಎಲ್ಲರೂ ನೋಡಿ ಇಷ್ಟಪಡ್ತಾರೆ. ಬಟ್ ಇಡ್ಲಿಕ್ಕೆ ಅವರ ಮನೇಲೂ ಅನುಕೂಲ ಇರಬೇಕಂತವರು ತೊಗೊಂಡು ಹೋಗ್ತಾ ಇದ್ದಾರೆ ಇಮಿಡಿಯೇಟ್. ರೆಸ್ಪಾನ್ಸ್ ಚೆನ್ನಾಗಿದೆ, 50% ಆಯಿತು. Hi, okay. I am Akshita. So we have a store in Udpi called as Parikshiko. We deal in eco-friendly products. So this is the variety of products that we have. These are all made out of banana stem fiber, and there are bookmarks here made out of banana stem fiber and fabric ones. And these are pen stands. These are boxes. So the below part is made out of banana stem fiber, and these are hand painted ones. And this is with fabric clothings. So there are fabric pen stands as well, tissue box as well. And these cute ones are sharpeners. So these are hand painted. And this is a banana stem fiber hand crocheted mirror. And these are fragrance pouches. So it's especially made by aroma specialist, so therapist. And these are our fridge magnets. And one of the main thing is these are all underwater natural shells. Okay. So these are all shell keychains. And these are all bracelets. And these are all earrings made out of them. And then we deal in all types of jute bags and bags for your functions and festive times. Where do we contact you? You can drop by our store in Udpi. So I shall give you my card. So this is our card. We have a store near Sanskrit College Circle as well. So Parikshiko, you can drop by. It's a wholesale plus retail shop. How is the response here? It's going great. Yeah, thank you so much. ಹೀಗೆ ಇವರನ್ನೆಲ್ಲ ಮಾತಾಡಿಸ್ಕೊಂಡು ಮುಂದೆ ಹೋಗಬೇಕಾದ್ರೆ
ಇನ್ನೂ ಬೇಕಾದಷ್ಟು ಸ್ಟಾಲ್ಸ್ಗಳಿದ್ದವು, ಎಲ್ಲರನ್ನು ಮಾತಾಡಿಸ್ಲಿಕ್ಕೆ ಆಗಲಿಲ್ಲ. ನೀವು ನೋಡ್ಬೋದು ಈ ಬಟ್ಟೆಗಳೇನಿವೆ ಹ್ಯಾಂಡ್ಲೂಮ್ ಕ್ಲಾತ್ಸ್ ಸಿಕ್ಕಾಪಟ್ಟೆ ಸ್ಟಾಲ್ಸ್ಗಳಿದ್ದವು. ಮತ್ತು ಎಲ್ಲ ಹ್ಯಾಂಡ್ಮೇಡ್ ಕ್ಲೇ ಮೇಕಿಂಗ್, ಅದೇ ರೀತಿ ಎಲ್ಲ ಕಲಾಕೃತಿಗಳು ಯಾವುದೆಲ್ಲ ಕೈಯಲ್ಲಿ ಮಾಡ್ತಾರೆ ಪಕ್ಕ ಲೋಕಲ್ ಐಟಮ್ಸ್ ಎಲ್ಲ ಇಲ್ಲಿ ಅಷ್ಟು ಚೆಂದ ಮಾಡಿ ಅರೇಂಜ್ ಮಾಡಿದರು. ಹಾಗೆ ನನಗೆ ಒಂದು ಥಾಟ್ ಬಂತು, ಯಾಕಪ್ಪ 9 to 5 ಜಾಬ್ಗೆ ಇಷ್ಟೆಲ್ಲ ಒದ್ದಾಡಬೇಕು, ಇಷ್ಟೆಲ್ಲ ಡಿಗ್ರಿ ತಗೊಂಡು ಅಂತ. ಆದರೂ ಇದನ್ನೆಲ್ಲ ನೋಡುವಾಗ ಒಂದಂತೂ ಖಂಡಿತ ಏನಂತ ಹೇಳಿದರೆ, ಕಲೆ ಅಂತೊಂದಿದ್ರೆ ಅದು ಯಾವತ್ತೂ ಕೈ ಬಿಡೋದಿಲ್ಲ. ಅದನ್ನು ಇಟ್ಕೊಂಡು ಹೇಗೂ ಜೀವನ ಮಾಡ್ಬೋದು. ಈ 9 to 5 ಯಾರ ಅಂಡರಲ್ಲಿ ಕೂತು ವರ್ಕ್ ಮಾಡಿ ಆ ಸ್ಯಾಲ್ರಿಯನ್ನು ಕಾದು ಕೂತು ಜೀವನ ನಡೆಸುವ ಅಗತ್ಯವೇ ಇಲ್ಲ ಅಂತ ಇಲ್ಲಿ ನೋಡಿ ಇವರನ್ನೆಲ್ಲ ನನಗೆ ಒಂದು ವಿಷಯ ಸಾಕ್ಷಾತ್ಕಾರ ಆಯಿತು. ಸೊ ಹಾಗೆ ಮುಂದೆ ನೋಡ್ತಾ ಇದ್ದರೆ ಇಲ್ಲಿಯ ಸ್ಟೂಡೆಂಟ್ಸ್ ಅವರು ಕೂಡ ಬೇಕಾದಷ್ಟು ಸ್ಟಾಲ್ಸ್ಗಳನ್ನು ಹಾಕಿದರು. ಪೇಂಟಿಂಗ್ ಅವರದ್ದು ಏನೇನು ಸ್ಕಿಲ್ ಇದೆ, ಪೇಂಟಿಂಗ್ ಇರ್ಬೋದು, ಮತ್ತು ಯಾವುದೇ ಥರದ ಒಂದು ಆರ್ಟ್ಸ್ ಸ್ಕೆಚಸ್ ಇದರದ್ದೆಲ್ಲ ಸ್ಟಾಲ್ಸ್ ಆ ಮಕ್ಕಳೇ ಹಾಕಿದರು. ಸೊ ಅಲ್ಲಿ ಮಕ್ಕಳು ಅಂದರೆ ಅವರೇ ಅರೇಂಜ್ ಮಾಡಿದ್ದಲ್ವಾ, ಸೊ ಅವರದ್ದೇ ಆರ್ಟ್ಸ್ ಮತ್ತು ಅವರ ಮನೇಲಿರುವ ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ಅವರದ್ದು ಕೂಡ ಕೆಲವು ಆರ್ಟ್ಸ್ ಎಲ್ಲ ಇಲ್ಲಿ ಎಕ್ಸಿಬಿಷನ್ ಇಟ್ಟಿದ್ರು. ನೋಡಿ ಅಂತೆ 1st to 9th ಸ್ಟ್ಯಾಂಡರ್ಡ್ ಮಕ್ಕಳ ಒಂದು ಟ್ಯಾಲೆಂಟ್ ಇಲ್ಲಿ ನೋಡಲಿಕ್ಕೆ ಸಿಕ್ಕಿತ್ತು, ಅದೇ ಪೇಂಟಿಂಗಲ್ಲಿ. ಮತ್ತು ಇದೆಲ್ಲ ಕೆಲವು ಸ್ಟಾಲ್ಸ್ ನಾವೆಲ್ಲ ಕಡೆ ನೋಡ್ತೇವೆ ಎಲ್ಲ ಎಕ್ಸಿಬಿಷನಲ್ಲಿ, ಫ್ಯಾನ್ಸಿ ಐಟಮ್ಸ್ ಅದು ಇದೆಲ್ಲ. ನೋಡಿ ಇವರು ಸ್ಯಾರಿ ಸೆಲ್ಲರ್ ಆಯಿತಾ. ಲಾಸ್ಟ್ ಟೈಮ್ ನಾನು ಇವ್ರ ಹತ್ರ ಸ್ಯಾರಿ ತೊಗೊಂಡಿದ್ದೆ, ತುಂಬ ಒಳ್ಳೆಯದಿತ್ತು. ಖಾದಿ ಅಂದರೆ ಈ ಇಳ್ಕಲ್ ಸ್ಯಾರೀಸ್ ನಾವೇನು ಹೇಳ್ತೇವೆ, ತುಂಬ ಒಳ್ಳೆ ಡೀಲರ್. ಬಟ್ ಈ ಸಲ ತಗೊಳ್ಳಿಕ್ಕೆ ಆಗಲಿಲ್ಲ. ಅವ್ರು ಕರೆದು ಕೇಳಿದರು ಮೇಡಮ್ ತಗೊಳ್ಳಿ ಅಂತ. ಅಲ್ಲೊಂದೊಂದು ಸ್ಯಾರಿ ನೋಡಬೇಕಾದ್ರೆ ಅಷ್ಟು ಖುಷಿ ಆಗ್ತಿತ್ತು. ಸುಮ್ಮನೆ ಬಂದುಬಿಟ್ಟೆ, ಬೇಡ ಖರ್ಚು ಮಾಡೋದು ಅಂತ. ಸೊ ಹಾಗೆ ಸುಮ್ಮನೆ ಒಂದು ರೌಂಡ್ ಹಾಕಿ ಬರುವ ಅಂತ ಮುಂದೆ ಹೋಗ್ತಾ ಹೋಗ್ತಾ ತುಂಬ ವೆರೈಟಿ ಆಫ್ ಸ್ಟಾಲ್ಸ್ ನೋಡ್ತಾ ಇದೆ. ಓಕೆ, ಇನ್ನು ಯಾರನ್ನು ಮಾತಾಡ್ಸೋದು ಬೇಡ ಸಾಕು ಅಂತ ಅಂದ್ಕೊಂಡೆ. ಕೆಲವರೆಲ್ಲ ಹತ್ರ ಬರಬೇಕಾದ್ರೆ ಇಲ್ಲ ನಾವು ಮಾತಾಡಲ್ಲ ಅಂತ, ಮತ್ತು ಕೆಲವೆಲ್ಲ ನೀವು ನಂಬಲಿಕ್ಕಿಲ್ಲ, ಯಾರು ಕಾಪಿ ಮಾಡಬಾರ್ದು, ವೀಡಿಯೋಸ ಮಾಡಬೇಡಿ ಅಂದರು. ಓಕೆ, ನೋ ಪ್ರಾಬ್ಲಮ್ ಅಂತ ಅಂದ್ಕೊಂಡು ಅವರಿಗೊಂದು ದೊಡ್ಡ ಬಾಯ್ ಹೇಳಿ ಸುಮ್ಮನೆ ಆ ಸ್ಟಾಲನ್ನು ನೋಡ್ತಾ ನಡ್ಕೊಂಡು ಮುಂದೆ ಬಂದೆ. ಸೊ ಈ ಈವೆಂಟ್ ಆಲ್ರೆಡಿ ಮುಗ್ದೋದ್ರಿಂದ ಇಲ್ಲಿ ನಾನು ಯಾವುದೆಲ್ಲ ವೀಡಿಯೋಸ್ ಮಾಡಿದ್ದೇನೆ, ಇದರದ್ದು ಯಾವುದೆಲ್ಲ ಬೈಟ್ಸ್ ತೊಗೊಂಡಿದ್ದೇನೆ, ಅವರದೆಲ್ಲ ಕಾಂಟ್ಯಾಕ್ಟ್ ನಂಬರ್, ಇನ್ಸ್ಟಾ ID, ವೆಬ್ಸೈಟ್ ಎಲ್ಲ ಇದೆ. ನಿಮಗೆ ಯಾವುದಾದ್ರೂ ಐಟಮ್ಸ್ ಬೇಕಿದ್ದರೆ ಅವರನ್ನು ನೀವು ಕಾಂಟ್ಯಾಕ್ಟ್ ಆಗ್ಬೋದು. ಎಲ್ಲರದ್ದು ಇಲ್ಲ, ಕೆಲವೊಂದಿದೆ. ಬಟ್ ಇದು ತುಂಬ ಲೇಟ್ ಆಯಿತು ನಾನು ಅಪ್ಲೋಡ್ ಮಾಡಬೇಕಾದ್ರೆ ವಿಡಿಯೋ. ಈವೆಂಟ್ ಕೂಡ ಆಗೋಗಿದೆ ಮತ್ತು ಅಲ್ಲಿ ಯಾರು ಅವೈಲೇಬಲು ಇಲ್ಲ ಈಗ. ಸೊ ನೀವು ಅವರನ್ನು ಕಾಂಟ್ಯಾಕ್ಟ್ ಆದರೆ ನಿಮ್ಗೆ ಬೇಕಾಗಿರೋ ಐಟಮ್ಸ್ ಕಸ್ಟಮೈಸ್ ಆಗಿ ನಿಮಗೆ ಸಿಗ್ತದೆ. ಸೊ ನೀವು ನೋಡಿದ್ರಿ ಯಾವ ಥರ ಮಣಿಪಾಲಲ್ಲಿ ನಮ್ಮ ಸಂತೆ ಅನ್ನೋ ಒಂದು ಬಿಗ್ ಈವೆಂಟ್ ನಡೀತಾ ಇದೆ. ಇವತ್ತಿಗೆ ಅದು ಲಾಸ್ಟ್ ಡೇ, 3 days ಇತ್ತು. ನಾನು ಇವತ್ತೇ ಬರಬೇಕಾಯಿತು ಲಾಸ್ಟ್ ಡೇ. ಇಷ್ಟೆಲ್ಲ ಸ್ಟಾಲ್ಸನ್ನು ಹಾಕಿ ಇಷ್ಟು ಜನರನ್ನು ಇಲ್ಲಿ ಮ್ಯಾನೇಜ್ ಮಾಡಿ, ಕ್ರೌಡನ್ನು ಮ್ಯಾನೇಜ್ ಮಾಡಿ ಯಾವ ಥರ ಈ ಈವೆಂಟನ್ನು ಸಕ್ಸಸ್ಫುಲ್ ಆಗಿ ಮಾಡಿದಾರಂತ. ಸೊ ಇದಕ್ಕೊಂದು ಬಿಗ್ ಹ್ಯಾಟ್ಸ್ ಆಫ್ ಕೊಡಲೇಬೇಕು. ಮಕ್ಕಳು ತುಂಬ ಖುಷಿಯಾಗಿ ಈವೆಂಟನ್ನು ಮಾಡಿದ್ದನ್ನು ನಾವು ನೋಡ್ಬೋದು. ಇದೇ ಥರ ನನ್ನ ಇನ್ನಷ್ಟು ಲಾಗನ್ನು ನೀವು ನೋಡ್ತೀರಿ. ತುಂಬ ಸಮಯ ಆದಮೇಲೆ ಲಾಗ್ ಮಾಡುವ ಹಾಗೆ ಆಗ್ತಾ ಇದೆ. ತುಂಬ ಬ್ಯುಸಿಯಾಗಿದ್ದೇನೆ ಲೈಫಲ್ಲಿ, ಯಾಕಂತ ಗೊತ್ತಿಲ್ಲ. ಆದಷ್ಟು ಒಳ್ಳೊಳ್ಳೆ ಲಾಗ್ಗಳನ್ನು ಮಾಡ್ತೀನಿ, ಇಂಟ್ರೆಸ್ಟಿಂಗ್ ಟಾಪಿಕ್ಸನ್ನು ನಿಮ್ಮ ಮುಂದೆ ತರ್ತೇನೆ. ಸೊ ಇಲ್ಲಿಗೆ ನನ್ನ ಈ ಲಾಗನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಬಾಯ್.